ಈ ವಿಡಿಯೋನ ನೀವು ಸರ್ಚ್ ಮಾಡಿ ನೋಡಿಲ್ಲ ಆದ್ರೂ ಕೂಡ ಇದು ನಿಮ್ಮ ಮುಂದೆ ಬಂದಿದೆ ಅಂದ್ರೆ ಅದು ಒಂದು ಕೋಇನ್ಸಿಡೆನ್ಸ್ ಅಲ್ಲ, ಬಹುಶಃ ಯೂನಿವರ್ಸ್ ನಿಮ್ಗೆ ಒಂದು ಸ್ಪೆಷಲ್ ಮೆಸೇಜ್ ಕಳಿಸಿದೆ. ಯಾಕಂದ್ರೆ ಇವತ್ ನಾನ್ ನಿಮ್ಗೆ ಶೇರ್ ಮಾಡಕ್ ಹೋಗ್ತಿರುವ ಟೆಕ್ನಿಕ್ ತುಂಬಾ ಸಿಂಪಲ್ ಅನ್ಸುತ್ತೆ, ಆದ್ರೆ ಅದರ ಪವರ್ ನಿಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿನ ಕಂಪ್ಲೀಟ್ ಚೇಂಜ್ ಮಾಡಬಹುದು. ಹಾಗಾದ್ರೆ ಡೈರೆಕ್ಟ್ ಟೆಕ್ನಿಕ್ ಗೆ ಹೋಗೋಣ. ಮೊದಲು ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಂದು ಗೋಲ್ ಅಥವಾ ವಿಶ್ ಬಗ್ಗೆ ಯೋಚಿಸಿ. ಬಹಳ ದಿನದಿಂದ ನೀವು ಅದನ್ನ ಮ್ಯಾನಿಫೆಸ್ಟ್ ಮಾಡೋಕೆ ಪ್ರಯತ್ನ ಮಾಡ್ತಿದ್ದೀರಾ, ಆದ್ರೆ ಏನೋ ಒಂದು ಕಾರಣದಿಂದ ಅದು ಡಿಲೇ ಆಗ್ತಾ ಇದೆ. ಅದು ನಿಮ್ಮ ಡ್ರೀಮ್ ಜಾಬ್ ಆಗಿರಬಹುದು, ಮನಿ, ಸಕ್ಸಸ್, ಗುಡ್ ಹೆಲ್ತ್, ರಿಲೇಶನ್ಶಿಪ್, ಮದುವೆ, ಹ್ಯಾಪಿ ಲೈಫ್ ಅಥವಾ ವೀಸಾ, ಪಾಸ್ಪೋರ್ಟ್ ಅಥವಾ ಬೇರೆ ಯಾವುದೇ ಮ್ಯಾನಿಫೆಸ್ಟೇಷನ್ ಆಗಿರಬಹುದು. ಅನ್ ಮಾತ್ರ ಕಾಮನ್, ನಿಮ್ಗೆ ಎಲ್ಲೋ ಒಂದ್ ಜಾಗದಲ್ಲಿ ಇದು ಸ್ಟಕ್ ಆಗಿದೆ ಅಂತ ಫೀಲಿಂಗ್ ಇರುತ್ತೆ. ಅದೇ ಬ್ಲಾಕೇಜ್ ನ ಬ್ರೇಕ್ ಮಾಡೋಕೆ ಇವತ್ತಿನ ಟೆಕ್ನಿಕ್. ಈ ಟೆಕ್ನಿಕ್ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನ ಯೂನಿವರ್ಸ್ ಜೊತೆ ಡೀಪ್ ಲೆವೆಲ್ ಅಲ್ಲಿ ಕನೆಕ್ಟ್ ಮಾಡುತ್ತೆ. ಆ ಕನೆಕ್ಷನ್ ನಿಮ್ಮ ಮ್ಯಾನಿಫೆಸ್ಟೇಷನ್ ನ ಇನ್ನೂ ಪವರ್ಫುಲ್ ಮಾಡುತ್ತೆ. ಮತ್ತು ಬೆಸ್ಟ್ ಪಾರ್ಟ್ ಏನಂದ್ರೆ ಇದನ್ನ ಯಾರ್ ಬೇಕಾದ್ರೂ ತುಂಬಾ ಈಸಿಯಾಗಿ ಮಾಡಬಹುದು. ಹಾಗಿದ್ರೆ ಇವಾಗ ಟೆಕ್ನಿಕ್ ನ ಸ್ಟಾರ್ಟ್ ಮಾಡೋಣ. ಮೊದಲು ಒಂದು A4 ಸೈಜ್ ಪೇಪರ್ ಅಥವಾ ಬೇರೆ ಖಾಲಿ ಪೇಪರ್ ತಗೊಳ್ಳಿ. ಒಂದು ಇಂಪಾರ್ಟೆಂಟ್ ರೂಲ್, ಈ ಟೆಕ್ನಿಕ್ ಗಾಗಿ ಸಪರೇಟ್ ಪೇಪರ್ ನ ಯೂಸ್ ಮಾಡಿ, ನಿಮ್ಮ ರೆಗ್ಯುಲರ್ ನೋಟ್ಸ್ ಬುಕ್ ಅಲ್ಲಿ ಬರಿಬೇಡಿ. ಇವಾಗ ನೀವು ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂತ ಆಸೆ ಪಡುವ ಒಂದು ವಿಶ್ ನ ಚೂಸ್ ಮಾಡಿ. ಈ ಟೆಕ್ನಿಕ್ ನ ಒಂದಕ್ಕಿಂತ ಹೆಚ್ಚು ವಿಶಸ್ ಯೂಸ್ ಮಾಡಬಹುದು, ಆದ್ರೆ ಫಸ್ಟ್ ಟೈಮ್ ಮಾಡೋವಾಗ ಒಂದೇ ಒಂದು ವಿಶ್ ಮೇಲೆ ಮಾತ್ರ ಫೋಕಸ್ ಮಾಡಿ. ನಂತರ ಬೇಕಾದ್ರೆ 2 ಅಥವಾ 3 ವಿಶಸ್ಗೂ ಇದೇ ಟೆಕ್ನಿಕ್ ನ ಅಪ್ಲೈ ಮಾಡಬಹುದು. ಯಾಕಂದ್ರೆ ಒಂದೇ ಗೋಲ್ ಮೇಲೆ ಫೋಕಸ್ ಮಾಡಿದ್ರೆ ಈ ಟೆಕ್ನಿಕ್ ನ ಎಫೆಕ್ಟ್ ನ ನೀವು ಕ್ಲಿಯರ್ ಆಗಿ ನೋಟಿಸ್ ಮಾಡಬಹುದು. ಎಸ್ಪೆಷಲಿ ಯಾವುದೋ ಒಂದು ಮ್ಯಾನಿಫೆಸ್ಟೇಷನ್ ತುಂಬಾ ಡಿಲೇ ಆಗ್ತಾ ಇದ್ರೆ ಅಥವಾ ಅದು ಸ್ಟಕ್ ಆಗಿದೆ ಅಂತ ಅನ್ಸಿದ್ರೆ ಅದೇ ವಿಶ್ಗೆ ಮೊದಲು ಈ ಟೆಕ್ನಿಕ್ ನ ಯೂಸ್ ಮಾಡಿ. ಈ ಟೆಕ್ನಿಕ್ ಪ್ರಾಕ್ಟೀಸ್ ಮಾಡ್ತಾ ಇರುವಾಗ ನಿಮ್ಮ ಬೇರೆ ಗೋಲ್ಸ್ ಅಥವಾ ಬೇರೆ ವಿಶ್ ಗಾಗಿ ಬೇರೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ನ ಯೂಸ್ ಮಾಡಬಹುದು, ಅದ್ರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಆದ್ರೆ ಈ ಟೆಕ್ನಿಕ್ ಗೆ ಬಂದಾಗ ಒಂದು ಸಮಯಕ್ಕೆ ಒಂದೇ ಒಂದು ವಿಶ್ ಮೇಲೆ ಮಾತ್ರ ಫೋಕಸ್ ಮಾಡಿ. ಇವಾಗ ಫಸ್ಟ್ ಸ್ಟೆಪ್, ಒಂದು A4 ಸೈಜ್ ಪೇಪರ್ ಅಥವಾ ಸಪರೇಟ್ ಖಾಲಿ ಪೇಪರ್ ತಗೊಳ್ಳಿ. ಆಮೇಲೆ ನಿಮ್ಮ ವಿಶ್ ನ ಅಫರ್ಮೇಶನ್ಸ್ ತರ ಬರೀರಿ. ಅಂದ್ರೆ ಆ ವಿಶ್ ಈಗಾಗಲೇ ನಿಜ ಆಗಿದೆ ಅನ್ನೋ ಫೀಲಿಂಗ್ ಜೊತೆ ಬರಿಬೇಕು. ಅದೇ ಸೆಂಟೆನ್ಸ್ ನ 3 ಸಲ ಬರೀರಿ. ಫಾರ್ ಎಕ್ಸಾಂಪಲ್, ನಿಮ್ಮ ಡ್ರೀಮ್ ಜಾಬ್ ನ ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂದ್ರೆ ಹೀಗೆ ಬರಿಬೇಕು: ನಾನು ನನ್ನ ಡ್ರೀಮ್ ಜಾಬ್ ಅಲ್ಲಿ ತುಂಬಾ ಖುಷಿಯಿಂದ ಕೆಲಸ ಮಾಡ್ತಾ ಇದ್ದೀನಿ. ಅಥವಾ ಪ್ರತಿ ತಿಂಗಳು 50,000 ಅರ್ನ್ ಮಾಡ್ಬೇಕು ಅಂದ್ರೆ ಹೀಗೆ ಬರೀರಿ: ನಾನು ಪ್ರತಿ ತಿಂಗಳು 50,000 ಸಂತೋಷದಿಂದ ಅರ್ನ್ ಮಾಡ್ತಾ ಇದ್ದೀನಿ. ಅಥವಾ ನೀವು ನಿಮ್ಮ ಡ್ರೀಮ್ ಹೋಮ್ ಮ್ಯಾನಿಫೆಸ್ಟ್ ಮಾಡ್ತಿದ್ರೆ ಹೀಗೆ ಬರಿಬೇಕು: ನಾನು ತುಂಬಾ ಖುಷಿಯಿಂದ ನನ್ನ ಡ್ರೀಮ್ ಹೋಮ್ ಅಲ್ಲಿ ವಾಸ ಮಾಡ್ತಾ ಇದ್ದೀನಿ. ಅದೇ ತರ ನೀವು ಗುಡ್ ಹೆಲ್ತ್ ಅಥವಾ ರಿಲೇಶನ್ಶಿಪ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ಕೂಡ ಇದೇ ಫಾರ್ಮೆಟ್ ನ ಫಾಲೋ ಮಾಡಿ. ಆದ್ರೆ ಬರೆಯುವಾಗ ಅದು ಒಂದಿನ ನಿಜ ಆಗುತ್ತೆ ಅಂತ ಅಲ್ಲ, ಈಗಾಗಲೇ ನಿಜ ಆಗಿದೆ ಅನ್ನೋ ಫೀಲಿಂಗ್ ಜೊತೆ ಬರೆಯೋದು ತುಂಬಾ ಇಂಪಾರ್ಟೆಂಟ್. ಅದ್ರ ನಂತರ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್ ಅಂತ 3 ಸಲ ಬರಿಬೇಕು. ಯಾಕಂದ್ರೆ ಈ ರೀತಿ ಬರೆಯೋದ್ರ ಮೂಲಕ ನಿಮ್ಮ ಮ್ಯಾನಿಫೆಸ್ಟೇಷನ್ ಈಗಾಗಲೇ ಕಂಪ್ಲೀಟ್ ಆಗಿದೆ ಅಂತ ಯೂನಿವರ್ಸ್ಗೆ ತಿಳಿಸ್ತಿದ್ದೀರಾ ಮತ್ತು ಯೂನಿವರ್ಸ್ಗೆ ನಿಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತಿದ್ದೀರಾ. ಈಗ ನೀವು ಕೂಡ ಕಮೆಂಟ್ ಸೆಕ್ಷನ್ ಗೆ ಹೋಗಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ 3 ಸಲ ಕಮೆಂಟ್ ಮಾಡಿ. ಬೇಕಾದ್ರೆ ನಿಮ್ಮ ಗೋಲ್ಸ್ ನ ಕೂಡ 3 ಸಲ ಕಮೆಂಟ್ ಮಾಡಬಹುದು. ಗೋಲ್ಸ್ ಬಗ್ಗೆ ಕಮೆಂಟ್ ಮಾಡೋಕೆ ಇಷ್ಟ ಇಲ್ಲ ಅಂದ್ರೆ ಅದು ಕೂಡ ಪರವಾಗಿಲ್ಲ, ಆದ್ರೆ ಕನಿಷ್ಠ ಥ್ಯಾಂಕ್ ಯು ಯೂನಿವರ್ಸ್ ಅಂತ 3 ಸಲ ಕಮೆಂಟ್ ಮಾಡಿ. ಯಾಕಂದ್ರೆ ಅದ್ರ ಮೂಲಕ ನಿಮ್ಮ ಮ್ಯಾನಿಫೆಸ್ಟೇಷನ್ ಗೆ ನೀವು ಈಗಾಗಲೇ ಗ್ರೇಟ್ಫುಲ್ ಇದ್ದೀರಾ ಅಂತ ಯೂನಿವರ್ಸ್ಗೆ ತಿಳಿಸ್ತೀರಾ. ಇವಾಗ ಬರೆಯೋದು ಕಂಪ್ಲೀಟ್ ಆಯ್ತು. ಆ ಪೇಪರ್ ನ ಕೈಯಲ್ಲಿ ಹಿಡ್ಕೊಳ್ಳಿ ಮತ್ತು ಕಣ್ಣು ಮುಚ್ಚಿ 2-3 ನಿಮಿಷಗಳ ಕಾಲ ನಿಮ್ಮ ಮ್ಯಾನಿಫೆಸ್ಟೇಷನ್ ಈಗಾಗಲೇ ನಿಜ ಆಗಿದೆ ಅಂತ ಇಮ್ಯಾಜಿನ್ ಮಾಡಿ. ಒಂದ್ ವೇಳೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಈಗಾಗಲೇ ನಿಜವಾಗಿದ್ರೆ ಆ ಮೂಮೆಂಟ್ ಹೇಗಿರುತ್ತೆ, ಆ ಫೀಲಿಂಗ್ ಹೇಗಿರುತ್ತೆ ಅಂತ ಅದನ್ನ ಕ್ಲಿಯರ್ ಆಗಿ ವಿಜುವಲೈಸ್ ಮಾಡಿ. ಫಾರ್ ಎಕ್ಸಾಂಪಲ್, ನೀವು ಡ್ರೀಮ್ ಜಾಬ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ಆ ಆಫೀಸ್ ಅಲ್ಲಿ ಕೆಲಸ ಮಾಡ್ತಾ ಇರೋ ರೀತಿ ಇಮ್ಯಾಜಿನ್ ಮಾಡಿ. ಡ್ರೀಮ್ ಹೋಮ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ಆ ಮನೆಯಲ್ಲಿ ವಾಸ ಮಾಡ್ತಾ ಇರೋ ರೀತಿ ಇಮ್ಯಾಜಿನ್ ಮಾಡಿ. ಅಥವಾ ಮದುವೆ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ, ಅಥವಾ ನಿಮ್ಗೆ ಬೇಕಾಗಿರುವ ರಿಲೇಶನ್ಶಿಪ್ ಮ್ಯಾನಿಫೆಸ್ಟ್ ಆಗಿದ್ರೆ, ಅಥವಾ ವೀಸಾ ಅಥವಾ ಪ್ರಮೋಷನ್, ನೀವು ಏನೇ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರು ಅದು ಈಗಾಗಲೇ ನಿಜ ಆಗಿದೆ ಅನ್ನೋ ಭಾವನೆಯಲ್ಲಿ 2-3 ನಿಮಿಷಗಳ ಕಾಲ ವಿಜುವಲೈಸ್ ಮಾಡಿ. ಯಾಕಂದ್ರೆ ಮ್ಯಾನಿಫೆಸ್ಟೇಷನ್ ಗೆ ಕೇವಲ ಇಮ್ಯಾಜಿನೇಷನ್ ಸಾಕಾಗಲ್ಲ, ಇಮೋಷನ್ಸ್ ಕೂಡ ಅಷ್ಟೇ ಮುಖ್ಯ. ಹಾಗಿದ್ರೆ ಇವಾಗ ಈ ಪ್ರೊಸೆಸ್ ನ ರೀಕ್ಯಾಪ್ ಮಾಡೋಣ. ಮೊದಲು ನಿಮ್ಮ ಗೋಲ್ ನ 3 ಸಲ ಬರೀರಿ. ನಂತರ ಥ್ಯಾಂಕ್ ಯು ಯೂನಿವರ್ಸ್ ಅಂತ 3 ಸಲ ಬರೀರಿ. ಅದಾದ್ಮೇಲೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಆಲ್ರೆಡಿ ನಿಜ ಆಗಿದೆ ಅನ್ನೋ ರೀತಿ 2-3 ನಿಮಿಷಗಳ ಕಾಲ ವಿಜುವಲೈಸ್ ಮಾಡಿ. ವಿಜುವಲೈಸೇಷನ್ ಮುಗ್ದ್ಮೇಲೆ ನೀವು ಬರ್ದಿರೋ ಆ ಪೇಪರ್ ನ ಫೋಲ್ಡ್ ಮಾಡಿ ನೀವು ಪ್ರತಿದಿನ ಮಲಗುವ ಪಿಲ್ಲೋ ಕೆಳಗೆ ಇಟ್ಟು ಮಲಗಿ. ಈಗ ನಿಮ್ಮ ಮನಸ್ಸಲ್ಲಿ ಕೆಲವು ಪ್ರಶ್ನೆಗಳು ಬರ್ತಿರ್ಬಹುದು. ಈ ಟೆಕ್ನಿಕ್ ನ ಎಷ್ಟು ದಿನ ಮಾಡ್ಬೇಕು, ಯಾವ ಕಲರ್ ಪೆನ್ ಯೂಸ್ ಮಾಡ್ಬೇಕು, A4 ಶೀಟ್ ಫುಲ್ ಆದ್ರೆ ಏನ್ ಮಾಡ್ಬೇಕು, 21 ದಿನ ಮುಗ್ದ್ಮೇಲೆ ಆ ಪೇಪರ್ ನ ಏನ್ ಮಾಡ್ಬೇಕು,
ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈಗ ಈ ಪ್ರೊಸೆಸ್ ನ ಸರಿಯಾಗಿ ಹೇಗೆ ಫಾಲೋ ಮಾಡ್ಬೇಕು ಅಂತ ನೋಡೋಣ. ಈ ಟೆಕ್ನಿಕ್ಸ್ ನ 21 ಡೇಸ್ ಕಂಟಿನ್ಯೂಸ್ ಆಗಿ ಮಾಡ್ಬೇಕು. ಪ್ರತಿದಿನ ನಿಮ್ಮ ಗೋಲ್ ನ 3 ಸಲ ಬರೀರಿ. ಥ್ಯಾಂಕ್ ಯು ಯೂನಿವರ್ಸ್ ಅಂತ 3 ಸಲ ಬರೀರಿ. ಆಮೇಲೆ ಆ ಪೇಪರ್ ನ ಕೈಯಲ್ಲಿ ಹಿಡಿದು 2-3 ನಿಮಿಷಗಳ ಕಾಲ ವಿಜುವಲೈಸ್ ಮಾಡಿ. ನಂತರ ನೀಟ್ಲಿ ಫೋಲ್ಡ್ ಮಾಡಿ ನೀವು ಪ್ರತಿದಿನ ಮಲ್ಗೋ ಪಿಲ್ಲೋ ಕೆಳಗೆ ಇಟ್ಟು ಮಲ್ಗಿ. ಇದೇ ರೀತಿ 21 ದಿನ ನಿರಂತರವಾಗಿ ಮಾಡಿ. ಇದು ತುಂಬಾ ಪವರ್ಫುಲ್ ಟೆಕ್ನಿಕ್. ಈಗ ನಿಮ್ಮ ಮನಸ್ಸಲ್ಲಿ ಇನ್ನೂ ಕೆಲವು ಪ್ರಶ್ನೆಗಳು ಬರ್ತಾ ಇರಬಹುದು. ಯಾವ ಪೆನ್ ಯೂಸ್ ಮಾಡ್ಬೇಕು, A4 ಶೀಟ್ 3-4 ದಿನಕ್ಕೆ ಫುಲ್ ಆದ್ರೆ ಏನ್ ಮಾಡ್ಬೇಕು ಅಂತ. ಬ್ಲಾಕ್ ಇಂಕ್ ಪೆನ್ ನ ಅವಾಯ್ಡ್ ಮಾಡಿ. ಗ್ರೀನ್, ಬ್ಲೂ, ರೆಡ್ ಯಾವ್ದಾದ್ರೂ ಯೂಸ್ ಮಾಡಬಹುದು. A4 ಶೀಟ್ ಖಾಲಿ ಆದ್ರೆ ಇನ್ನೊಂದು ಹೊಸ ಪೇಪರ್ ನ ಆಡ್ ಮಾಡಿ. ಆದ್ರೆ ಮೊದ್ಲಿನ ಪೇಪರ್ ಜೊತೆ ಅದನ್ನ ಸೇರಿಸಿ ಇಟ್ಕೊಳ್ಳಿ. ಪ್ರತಿದಿನ ಪೇಪರ್ ನ ತೆಗ್ದಾಗ ಎಲ್ಲಾ ಪೇಪರ್ಸ್ ನ ಒಟ್ಟಿಗೆ ತೆಗೀರಿ. ಹೊಸ ಪೇಪರ್ ಮೇಲೆ ಆ ದಿನದ ಅಫರ್ಮೇಶನ್ಸ್ ನ ಬರೀರಿ. ಈಗ ಇನ್ನೊಂದು ಪ್ರಶ್ನೆ, 21 ದಿನ ಮುಗ್ದ್ಮೇಲೆ ಈ ಪೇಪರ್ಸ್ ನ ಏನ್ ಮಾಡ್ಬೇಕು ಅಂತ. ನಿಮ್ಗೆ ಇಷ್ಟ ಇದ್ರೆ ಆ ಪೇಪರ್ಸ್ ನ ನಿಮ್ಗೆ ಎಲ್ಲಿ ಕಂಫರ್ಟೇಬಲ್ ಅನ್ಸುತ್ತೋ ಅಲ್ಲಿ ಇಟ್ಕೊಳ್ಳಿ. ಆದ್ರೆ ಕೆಲವರಿಗೆ ಪ್ರೈವಸಿ ಇಶ್ಯೂಸ್ ಇರಬಹುದು, ಅಥವಾ ನೀವು ಮನೆ ಅಥವಾ ಹಾಸ್ಟೆಲ್ ಅಲ್ಲಿ ಇದ್ದು ಆ ಪೇಪರ್ಸ್ ನ ಸೇಫ್ ಆಗಿ ಇಟ್ಕೊಳ್ಳೋಕೆ ಆಗದೆ ಇರಬಹುದು. ಇಂತಹ ಸಿಚುವೇಶನ್ ಅಲ್ಲಿ ನೀವು ಯಾವ್ದಾದ್ರು ಮರ ಕೆಳಗೆ ಅಥವಾ ಗಾರ್ಡನ್ ಅಲ್ಲಿ ಸ್ವಲ್ಪ ಮಣ್ಣು ತೆಗೆದು ಆ ಪೇಪರ್ಸ್ ನ ಅಲ್ಲಿ ಇಟ್ಟು ಮೇಲೆ ಮಣ್ಣು ಮುಚ್ಚಬಹುದು. ಇಲ್ಲಾಂದ್ರೆ ಹರಿಯುವ ನದಿಯ ನೀರಲ್ಲಿ ಅಥವಾ ಕೆರೆಯ ನೀರಲ್ಲಿ ಕೂಡ ಆ ಪೇಪರ್ಸ್ ನ ವಿಸರ್ಜನೆ ಮಾಡಬಹುದು. ಇಷ್ಟೇ ಈ ಟೆಕ್ನಿಕ್ ನ ಕಂಪ್ಲೀಟ್ ಪ್ರೊಸೆಸ್. ಇದ್ರ ಬಗ್ಗೆ ಇನ್ನೂ ಯಾವುದೇ ಪ್ರಶ್ನೆ ಇದ್ರೆ ಕಮೆಂಟ್ ಸೆಕ್ಷನ್ ನಲ್ಲಿ ಕೇಳಿ. ನಾನು ಒಂದ್ ವಿಷಯ ಕಾನ್ಫಿಡೆನ್ಸ್ ಇಂದ ಹೇಳ್ಬಹುದು, ನಿಮ್ಮಲ್ಲಿ ತುಂಬಾ ಜನರ ಮ್ಯಾನಿಫೆಸ್ಟೇಷನ್ಸ್ 21 ದಿನ ಮುಗಿಯೋದಕ್ಕೂ ಮುಂಚೆಯೇ ನಿಜ ಆಗಬಹುದು. ಇನ್ನು ಕೆಲವರಿಗೆ 21 ದಿನಕ್ಕಿಂತ ಸ್ವಲ್ಪ ಹೆಚ್ಚು ಸಮಯ ಬೇಕಾಗಬಹುದು. ಅದ್ರಲ್ಲೂ ಯಾವುದೇ ಪ್ರಾಬ್ಲಮ್ ಇಲ್ಲ.